ಸೊ ವಾಟ್ ಡು ವಿ ಹ್ಯಾವ್? ಟೂ ಪೀಪಲ್ ಡೆಡ್. ಸತ್ತಿರೋರಿಬ್ರು ಗಂಡ ಹೆಂಡತಿ. ಅವ್ನು ನ್ಯಾಚುರಲ್ ಡೆಂತಿಂದ ಸತ್ತಿದ್ದಾನೆ, ಇವಳು ಸುಸೈಡ್ ಮಾಡ್ಕೊಂಡಿದ್ದಾಳೆ. ಆ ನನ್ನ ಮಗ ಯಾವಾಗ್ಲೂ ಸಾಯ್ಬೇಕಿತ್ತು. ಭೂಮಿಗೆ ಭಾರ, ಕೂಳಿಗೆ ದಂಡ ಆಗಿದ್ದ. ದಟ್ಸ್ ನಾಟ್ ಸಮಥಿಂಗ್ ಗೌರ್ಮೆಂಟ್ ಇಸ್ ಪೇಯಿಂಗ್ ಯು ಫಾರ್. ಒಬ್ಬ ವ್ಯಕ್ತಿ ಸಾಯ್ಬೇಕಾ ಬದುಕ್ಬೇಕಂತ ಡಿಸೈಡ್ ಮಾಡೋದಕ್ಕೆ ಗೌರ್ಮೆಂಟ್ ನಂಗೆ ಸಂಬಳ ಕೊಡ್ತಿಲ್ಲ. ಓಕೆ, ಅಪಾರ್ಟ್ ಫ್ರಮ್ ಮೈ ಪರ್ಸನಲ್ ಒಪಿನಿಯನ್, ಅವ್ನು ಸತ್ತಿದ್ದು ನ್ಯಾಚುರಲ್ ಡೆತ್ ಇಂದ. ಅವನಿಗೆ ಇನ್ಸೋಮ್ನಿಯಾ, ಹೈಪರ್ಥೈರಾಯಿಡಿಸಮ್, ಡಯಾಬಿಟಿಸ್ 3 ಇತ್ತು. ನಿದ್ರಾಹೀನತೆ, ನಿದ್ದೆ ಮಾಡಕ್ ಡ್ರಿಂಕ್ಸ್ ಮಾಡ್ತಿದ್ದ, ಮಾತ್ರೆ ತಗೊಂತ ಇದ್ದ, ಏನೇನೋ ಸರ್ಕಸ್ ಮಾಡ್ತಿದ್ದ. ಅಂಡ್ ಕಮಿಂಗ್ ಟು ಹಿಸ್ ವೈಫ್, ಅವಳು ನಿದ್ದೆ ಮಾತ್ರೆ ತಗೊಂಡೇ ಶಿವನ್ ಪದ ಸೇರ್ಕೊಂಡ್ಲು. ಇವರಿಬ್ರು ಸತ್ತಿರೋ ವಿಷಯನ ಅವ್ರ ಮನೆ ವಾಚ್ಮ್ಯಾನ್ ರಿಪೋರ್ಟ್ ಮಾಡಿದ್ದು. ಬೆಳಿಗ್ಗೆ ಬಂದಿದ್ದಾನೆ, ಡೋರ್ ಬಡ್ದಿದ್ದಾನೆ, ಡೋರ್ ತೆಗ್ದಾಗೆ ಇತ್ತು. ಒಳಗಡೆ ಹೋಗಿ ನೋಡಿದ್ರೆ ಇಬ್ರು ಸತ್ ಬಿದ್ದಿದ್ದಾರೆ. ಅವಳು ಸೂಸೈಡ್ ಲೆಟರ್ನ ಟೈಪ್ ಮಾಡಿದ್ದಾಳೆ. ಅವಳು ಲೆಟರ್ ಟೈಪ್ ಮಾಡಿದ್ದೇನಕ್ಕೆ? ಬರಿಬೋದಿತ್ತಲ್ವಾ? ವೈ ಡೂ ಥಿಂಕ್ ಶಿ ಟೈಪ್ಡ್ ಇಟ್? ಅವಳು ಬರಿಬೋದಿತ್ತು, ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರ್ಲಿಲ್ವನಾ? ವಾಟ್ ನಾನ್ ಸೆನ್ಸ್. ಅವಳಿಗಿನ್ನ ವಯಸ್ಸಿತ್ತು, ಆ ಮುದೀನ್ಗಲ್ಲ ಅಂತೋಳು. ನಿನ್ ಕತೆ ನಿಲ್ಸೋ. ಅವನ ಮಗ ಎಲ್ಲಿದ್ದ? ಗೋವಾ. ಹಿ ವಾಸ್ ಇನ್ ಗೋವಾ ಸೆಲೆಬ್ರೇಟಿಂಗ್ ದಿ ನ್ಯೂ ಇಯರ್. ಅವನಿಗೆ ಸ್ಟ್ರಾಂಗ್ ಅಲಿಬೈ ಇದೆ. ವಾಟ್ಸ್ ಇಸ್ ಅಲಿಬೈ? ಅವ್ನು ಬದುಕಿರುವಂತ ಏಕೈಕ ಸ್ನೇಹಿತ. ಅವನ ಜೊತೆಲೆ ಇವನ್ ಗೋವಾ ಹೋಗಿದ್ದು. ಲೆಟ್ಸ್ ಲುಕ್ ಇನ್ ಟು ಇಟ್. ಮಗ ಗೋವಾಲ್ ಇದ್ದಂತಾನೆ ಇಟ್ಕೊಳ್ಳೋಣ. ಹೌ ಡಿಡ್ ದಿ ಮ್ಯಾನ್ ಡೈ? ಹಾರ್ಟ್ ಫೇಲ್ಯೂರ್, ದಟ್ಸ್ ವಾಟ್ ದಿ ರಿಪೋರ್ಟ್ ಸೇಸ್. ಡ್ರಿಂಕ್ಸ್ ಮಾಡಿದ್ದ, ಮಲ್ಗಿದ, ಕೆಟ್ಟ ಕನ್ಸ್ ಬಿದ್ದಿರ್ಬೇಕು. ಬೆಡ್ ಎಲ್ಲ ಒದ್ದೆ ಆಗಿತ್ತು, ಬೇವ್ತಿದ್ದ, ಅದಕ್ಕೆ ಹಾರ್ಟ್ ಫೇಲ್ಯೂರ್ ಆಗಿದೆ. ಹಿ ವಾಸ್ ಸ್ಟಿಂಕಿಂಗ್ ಲೈಕ್ ಎ ಪಿಗ್. ಮಲಗೋಕ್ಕಿಂತ ಮುಂಚೆ ಕಾಫಿನೂ ಕುಡ್ದಿದ್ದ ಅಂತನೂ ಇದೆ. ಕಾಫಿನ? ಅವನಿಗೆ ಹೈಪರ್ಥೈರಾಯಿಡಿಸಮ್, ಇನ್ಸೋಮ್ನಿಯಾ ಇದೆ ಅಂತ ಹೇಳ್ದೆ. ವೈ ವುಡ್ ಹಿ ಡ್ರಿಂಕ್ ಕಾಫಿ ಫಾರ್ ಸಚ್ ವಲ್ನರಬಲ್ ಡಿಸೀಸಸ್? ಯಾಕೆ ಅವ್ರು ಕಾಫಿ ಕುಡಿಬಾರ್ದ? ಅದು ಕಾಫಿನೇ ಅಂತ ಗ್ಯಾರಂಟಿ ಇಲ್ಲ ನನಗೆ. ಕೆಫಿನ್ ಕಂಟೆಂಟ್ ಬಾಡಿಲಿ ಇತ್ತು ಅಂತ ರಿಪೋರ್ಟ್ ಹೇಳ್ತಿದೆ, ಅದಕ್ಕೆ ಕಾಫಿ ಅನ್ಕೊಂಡೆ. ಒಬ್ಬ ಸಾಮಾನ್ಯ ವ್ಯಕ್ತಿ ಹಾರ್ಟ್ ಫೇಲ್ಯೂರ್ ಆಗಿ ಸತ್ರೆ ನಮ್ಮ ಸರ್ಕಾರ ಇಷ್ಟೊಂದು ತಲೆ ಕೆಡಿಸ್ಕೊಳುತ್ತಾ? ಯಾರೊಬ್ಬ ರಾಜಕಾರಣಿ ಸತ್ರೆ ಇಷ್ಟೊಂದು ಇನ್ವೆಸ್ಟಿಗೇಟ್ ಮಾಡ್ತಾರೆ. ಸತ್ತೋನ್ ಸತ್ತ, ನೀನ್ ಯಾಕೆ ನನ್ ಸಾಯಿಸ್ತಾ ಇದೀಯಾ? ನನ್ ಪಾಡಿಗೆ ನನ್ ಬಿಟ್ಬಿಡು. ಡಿಡ್ ಯು ಫೈಂಡ್ ಎನಿಥಿಂಗ್ ಎಲ್ಸ್? ಏನಿದು? ಅವ್ರ ಮನೆ ಕಾಂಪೌಂಡ್ ಹತ್ರ ಬಿದ್ದಿತ್ತು. ಈ ಕೇಸ್ ಬಗ್ಗೆ ತಲೆ ಕೆಡ್ಸ್ಕೊಂಡ್ರೆ ಇಷ್ಟು ಉದ್ದ ಸ್ಕ್ರೀವ್ ಮಾಡುತ್ತೆ ಅಂತ ಅವ್ರ ಮನೆ ಎಂಟ್ರಿ ಹಾಕಿಂತ ಮುಂಚೆನೆ ಗೊತ್ತಾಯ್ತು. ಅದಿರ್ಲಿ, ಆ ಸತ್ತೋದಂದ್ಮೇಲೆ ನಿನ್ಗೆ ಯಾಕೆ ಅಷ್ಟೊಂದು ದ್ವೇಷ? ನಿನ್ಗೇನಾದ್ರೂ ಇಂಥದ್ದನ್ನ ಇಟ್ಟಿದ್ನ? ಅವನೊಬ್ಬ ಕುಡುಕ್ ನನ್ ಮಗ. ಅವತ್ತು ಅವ್ನ ಮಗನ್ ಬಿಡಿಸ್ಕೊಳಕ್ಕೆ ಅಂತ ಸ್ಟೇಷನ್ ಕುಡ್ಕೊಂಡೇ ಬಂದಿದ್ದ. ಒಂದೊನ್ನೆ ನನ್ ಮೇಲೆ ರೆಗಡ್ದ, ಔಟ್ ಡೇರ್ ಯು ಅರೆಸ್ಟ್ ಮೈ ಸನ್, ಹಾಗೆ ಹೀಗೆ ಅಂತ. ಲಾಯರ್ ಜೊತೆಗೆ ಆಂಟಿಸಿಪೇಟರಿ ಬೇಲ್ ಬೇರೆ ತಂದಿದ್ದ. ವಾಟ್? ವೈ ವಾಸ್ ದೇರ್ ಸನ್ ಅರೆಸ್ಟೆಡ್ ಎನಿವೆ? ಪೊಸೆಷನ್ ಆಫ್ ಡ್ರಗ್ಸ್. We have a lot to study here. ಹುಡುಗನ ಹೆಸರೇನಂದ? ಆದಿತ್ಯ ಚಕ್ರವರ್ತಿ. ಓಕೆ. ದಿಸ್ ಇಸ್ ದಿ ಒನ್ ರೈಟ್? ಅವನೇ ಫೇಸ್ಬುಕ್ ಏನಕ್ಕೆ? ಗೋವಾ ಅನ್ನಲ್ಲ, ಅಲ್ಲೇನಾರು ಫೋಟೋಸ್ ಅಪ್ಲೋಡ್ ಮಾಡಿದಾನ ನೋಡೋದಿಕ್ಕೆ.
ನೋ ಪಿಕ್ಚರ್ಸ್, ನಥಿಂಗ್. ಫೋಟೋಸ್ ಇಲ್ಲ ಅಂದ ತಕ್ಷಣ ಗೋವಾಗೆ ಹೋಗಿಲ್ಲ ಅಂತ ಹೇಳಕ್ಕಾಗಲ್ಲ, ಅವ್ನು ಗೋವಾಗೆ ಹೋಗಿದ್ದ ಅಂತನೂ ಹೇಳಕ್ಕಾಗಲ್ಲ. ಇಲ್ಲಿ ನೋಡಿಲ್ಲಿ ಏನು ಅವ್ರ ಮಗನೇ ಅವ್ನು ಸಾಯಿಸಿದ್ನ. ಏ ಡೋಂಟ್ ರಶ್, ನಮ್ಮ ಹತ್ರ ಇನ್ನೂ ಏನೂ ಆಧಾರ ಇಲ್ಲ. ನಿನ್ ಕೆಫಿನ್ ಅಂದೆ ಅಲ್ವಾ, ಕೆಫಿನ್ ಯಾವ್ದ್ರಲ್ಲಿ ಇರುತ್ತೆ ಹೇಳು? ಸಾಫ್ಟ್ ಡ್ರಿಂಕ್ಸ್, ಕಾಫಿ, ಎನರ್ಜಿ ಡ್ರಿಂಕ್ಸ್ ಎಕ್ಸೆಟ್ರಾ. ಇನ್ನು ಅವ್ನು ಸತ್ರುಮಲ್ಲಿ ಏನೇನು ನೋಡಿದೆ ಅದನ್ನ ಫಸ್ಟ್ ಕ್ಲೀನಾಗಿ ಹೇಳು. ಒಂದು ವಿಸ್ಕಿ ಬಾಟಲ್ ನೋಡಿದೆ, ಒಂದು ವಾಟರ್ ಬಾಟಲ್ ನೋಡಿದೆ, ಒಂದು ಶೀಟ್ ನಿದ್ದೆ ಮಾತ್ರೆ ಟ್ಯಾಬ್ಲೆಟ್ ಇತ್ತು. ಆಮೇಲೆ ಆ ನಿದ್ದೆ ಮಾತ್ರೆ ಶೀಟಲ್ಲಿ ಒಂದೇ ಒಂದು ಮಾತ್ರೆ ಖಾಲಿಯಾಗಿದೆ. ಆ ಶೀಟ್ ಮೇಲೆ ಮುದಿಯನ್ ಫಿಂಗರ್ ಪ್ರಿಂಟ್ ಕೂಡ ರೆಕಾರ್ಡ್ ಆಗಿದೆ. ಆಮೇಲೆ ಸೊ ಅವ್ನು ನಿದ್ದೆ ಬರ್ಲಿ ಅಂತ ಒಂದೇ ಮಾತ್ರ ನುಂಗಿಯಾನೆ. ಸಾಯೋ ಇಂಟೆನ್ಷನ್ ಯಾವುದು ಇರ್ಲಿಲ್ಲ ಅವನಿಗೆ. ಸರಿ, ಕಾಫಿ ಕಪ್ಪು ಕೋಲ್ಡ್ ಡ್ರಿಂಕ್ಸ್ ಬಾಟ್ಲು ನೋಡ್ಲಿಲ್ವಾ? ಇಲ್ಲ, ಅದಿರ್ಲಿಲ್ಲ. ಯಾಕೆ? ಓಕೆ, ಸೊ ಸತ್ತಿರೋ ವ್ಯಕ್ತಿ ಸಾಯೋಕ್ಕಿಂತ ಮುಂಚೆ ಕಾಫಿ ಕುಡ್ದಿರ್ಬೇಕು. ನೀನೇ ಹೇಳ್ದೆ ಇನ್ಸೋಮ್ನಿಯಾ ಹೈಪರ್ಥೈಡಿಸಮ್ ಇರೋರು ಕಾಫಿ ಕುಡಿಯಲ್ಲ ಅಂತ. ಹೌದು, ಕುಡಿಬಾರ್ದು ನಿಜ. ಆದ್ರೆ ಅವ್ನು ಕಾಫಿ ಕುಡ್ದಿದ್ದನೋ ಇಲ್ವಾ ಅನ್ನೋದಕ್ಕೆ ನಮ್ಮ ಹತ್ರ ಯಾವ ಆಧಾರನೂ ಇಲ್ಲ. ಅವ್ರ ಮಗನ್ ಪಾಯಿಂಟ್ ಆಫ್ ವ್ಯೂ ಇಂದ ಯೋಚನೆ ಮಾಡಿದ್ರೆ ಅವ್ರ ಅಪ್ಪನ ಬಗ್ಗೆ ಪ್ರತಿಯೊಂದು ವಿಚಾರನೂ ಗೊತ್ತಿರೋನು. ಸ್ಟೆಪ್ ಮದರ್ನ ತುಂಬಾ ಬುದ್ಧಿವಂತಿಕೆ ಯೂಸ್ ಮಾಡಿ ಸಾಯಿಸಿರೋನು. ತಂದೆ ಪೇಷಂಟ್ ಅಂತ ಗೊತ್ತಿದ್ದು ಒಂದ್ಸರಿ ಹಾರ್ಟ್ ಅಟ್ಯಾಕ್ ಆಗಿರೋದು ಗೊತ್ತಿರೋನು. ಯು ವಿಲ್ ಆಲ್ವೇಸ್ ಟ್ರೈ ಟು ಮೇಕ್ ದಿ ವಿಕ್ಟಿಮ್ಸ್ ಡೆತ್ ಲುಕ್ ಲೈಕ್ ನ್ಯಾಚುರಲ್ ಡೆತ್. ಸೊ ಆಸ್ ದಿ ಓಲ್ಡ್ ಮ್ಯಾನ್ ವಾಸ್ ಡಯಾಬಿಟಿಕ್, ಸಾಫ್ಟ್ ಡ್ರಿಂಕ್ಸ್ನು ಕೂಡ ಅವಾಯ್ಡ್ ಮಾಡಿದ್ದಾನೆ. ಅವ್ನ ಡ್ರಿಂಕ್ಸ್ಗೆ ಯಾರೋ ಏನೋ ಮಿಕ್ಸ್ ಮಾಡಿರೋ ಆಗಿದೆ. ಅವ್ರ ಮಗನೇ ಏನೋ ಮಿಕ್ಸ್ ಮಾಡಿದ ಅಂತ ಅನ್ಕೊಳ್ಳೋಣ. ಆದ್ರೆ ಏನ್ ಮಿಕ್ಸ್ ಮಾಡಿದಾನೆ ಅಂತ ಗೊತ್ತಿಲ್ಲ. ಈ ಡ್ರಗ್ ಅಡಿಕ್ಟ್ಸ್ಗೆ ಕಿಕ್ಕೋಸ್ಕರ ಏನೇನೋ ಪ್ರಯೋಗ ಮಾಡೋಂತ ಹುಚ್ಚಿರುತ್ತಂತೆ. ಕಾಫ್ ಸಿರಪ್ ಕುಡಿಯೋದು, ಜಂಡು ಬಾಂಬ್ ತಿನ್ನೋದು, ವೈಟ್ನರ್ ಸ್ಮೆಲ್ ತಗೊಳ್ಳೋದು, ಇನ್ನ ಏನೇನೋ. ಅಂಡ್ ಐ ಹರ್ಡ್ ದಟ್ ಇಫ್ ಯು ಮಿಕ್ಸ್ ರೆಡ್ ಬುಲ್ ವಿತ್ ಆಲ್ಕೋಹಾಲ್, ನಿಮಗೆ ಕೊಕೈನ್ ಅಷ್ಟೇ ಕಿಕ್ ಕೊಡುತ್ತಂತೆ. ಅದಕ್ಕೆ ಹಾರ್ಟ್ ಫೇಲ್ಯೂರ್ ಆಗ್ಬಿಡುತ್ತಾ? ಐ ಸಸ್ಪೆಕ್ಟ್. ಅದಿರ್ಲಿ, ಈ ಕೆಫೆನ್ ಕಂಟೆಂಟ್ ಇದ್ರೆ ಏನಾಗುತ್ತೆ ಅದನ್ನ ಫಸ್ಟ್ ಮುಗುಳು. ಹಾರ್ಟ್ ಪೇಷಂಟ್ಸ್ಗೆ ಬಾಡಿ ಯಾವಾಗಲೂ ಹೈಡ್ರೇಟೆಡ್ ಆಗಿರ್ಬೇಕು. ಡಿಹೈಡ್ರೇಷನ್ ಆದ್ರೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗಿ ಹಾರ್ಟ್ ಫೇಲ್ಯೂರ್ ಹೋಗುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ನೀನ್ ಹೇಳೋ ಪ್ರಕಾರ ಸತ್ತು ವ್ಯಕ್ತಿ ಸಾಯೋಕ್ಕಿಂತ ಮುಂಚೆ ಬೇವ್ತಿಯಾನೆ. ನೈಟ್ ಮೇರ್ ಕೂಡ ಆಗಿರ್ಬೋದು. ಅಂಡ್ ಕಮಿಂಗ್ ಟು ಪಾಯಿಂಟ್, ವಾಟ್ ಹಿ ಹ್ಯಾಸ್ ಕನ್ಸ್ಯೂಮ್ಡ್, ಆಲ್ಕೋಹಾಲ್ ಇಸ್ ಡಿಪ್ರೆಸೆಂಟ್ ಅಂಡ್ ಕೆಫಿನ್ ಇಸ್ ಸ್ಟಿಮ್ಯುಲೆಂಟ್. ಬೋತ್ ಆರ್ ಆಪೋಸಿಟ್ ಇನ್ ನೇಚರ್ and dangerous when you consume at once. It might make stomach upset, frequent urination and anxiety. So, it will dehydrate your body. ಅನ್ನಂಗೆ ಯಾಕೆ ಕುಡ್ಕ ಬಾತ್ರೂಮ್ ಸಿಂತು ಟ್ಯಾಪ್ ಆನ್ ಮಾಡಿ ಮಲಗಿದಾನೆ. ನೀರು ಹೋಗ್ತಾನೆ ಇತ್ತು. ಟ್ಯಾಪ್ನ ನಾನೇ ಆಫ್ ಮಾಡಿದೆ. ಯೂರಿನ್ ಬರೀ ಕಮಡಲ್ ಮಾತ್ರ ಇತ್ತು, ಆದ್ರೆ ಫ್ಲಶ್ ಮಾತ್ರ ಮಾಡಿರ್ಲಿಲ್ಲ. ಗಬ್ಬು ವಾಸನೆ. ಫಸ್ಟ್ ಆಫ್ ಆಲ್ ಅವ್ನು 2 ಲೀಟರ್ ವಾಟರ್ ಬಾಟಲ್ನ ಡ್ರಿಂಕ್ಸ್ ಜೊತೆ ಖಾಲಿ ಮಾಡಿದ. ಡಿಹೈಡ್ರೇಷನ್ ಆಗಿ ಹೇಗ್ ಸಾಧ್ಯ? ಹೀಟ್ಗೂ ಡಿಹೈಡ್ರೇಷನ್ ಆಗುತ್ತಪ್ಪ. ಎಕ್ಸ್ಟರ್ನಲ್ ಎನ್ವೈರ್ಮೆಂಟ್ ಕೂಡ ಇನ್ವಾಲ್ವ್ ಆಗುತ್ತೆ. ಅವತ್ರ ಜೋರ್ ಮಳೆ ಇತ್ತು ಮಾರಾಯ. ಟೆಂಪರೇಚರ್ ತುಂಬಾ ಕೂಲ್ ಆಗಿತ್ತು. ಹಾಗೆ ನೋಡಿದ್ರೆ ಇನ್ನೂ ಜಾಸ್ತಿ ಹೈಡ್ರೇಟೆಡ್ ಆಗಿರ್ಬೇಕಲ್ವಾ? ಮಳೆ ಇತ್ತ. ಅವನ ಮಗ ಏನು ಓದಿರೋದು ಅಂದೆ? ಕೆಮಿಕಲ್ ಇಂಜಿನಿಯರಿಂಗ್. ಐ ಸಿ. ಮಳೆ ಇದ್ರೂ ಸಹ ಡಿಹೈಡ್ರೇಷನ್ ಆಗುವಂತ ಸಾಧ್ಯತೆಗಳೇನು? ರೂಮಲ್ಲಿ ಹೀಟರ್ ತಂದು ಇಡ್ಬೇಕಷ್ಟೇ. ಏನಂದೆ? ಹೀಟರ್ ತಂದು ಇಡ್ಬೇಕಷ್ಟೇ ಅಂದೆ. ಆ ರೂಮಲ್ಲಿ AC ಇತ್ತ? ಇಲ್ಲ.
ಅವ್ರ ಮನೇಲಿ ರೂಮ್ ಹೀಟರ್ಸ್ ಇತ್ತ? ಇಲ್ಲ. ಓಕೆ, ನೀನ್ ಹೇಳಿದ್ದು ಟ್ಯಾಪ್ನ ನೀನೇ ಆಫ್ ಮಾಡಿದೆ ಅಂತ ಅಲ್ವಾ? ನನ್ ಮೇಲ್ಗಡೆ ಓವರ್ ಹೆಡ್ ಟ್ಯಾಂಕ್ ವಾಲ್ನ ಆಫ್ ಮಾಡಿದ್ರೆ ನಿನ್ ಕೆಳಗಡೆ ನೀರ್ ಬರಲ್ಲ. ಕಮೋಡಲ್ ಕರೆಕ್ಟಾಗಿ ಉಚ್ಚೆ ಮಾಡಷ್ಟು ಪ್ರಜ್ಞೆ ಇರೋನು ಫ್ಲಶ್ ಮಾಡಷ್ಟು ಇರಲ್ವಾ? ಐ ಗೆಸ್ ಸಮಥಿಂಗ್ ಎಲ್ಸ್ ಇಸ್ ಇನ್ವಾಲ್ವ್ಡ್. ಹೀಟ್. ಹಾರ್ಟ್ ಪೇಷಂಟ್ಸು ಹೈ ಟೆಂಪರೇಚರ್ ಇರೋ ಜಾಗದಲ್ಲಿ ಅತಿ ಹೆಚ್ಚು ಬದುಕಲ್ಲ. ಈ ವಿಷಯ ಅವನ ಮಗನ್ ಗೊತ್ತಿರಲೇಬೇಕು. ಬಾಯಿಲೆ it can reach up to 160 degree Fahrenheit. That means 70 degrees Celsius. How can someone survive this? ಎಸ್, ನಿಂಗೆ ಸಿಕ್ಕಿರೋ ಎವಿಡೆನ್ಸ್ ಆ ಬೋಲ್ಟ್. ಅಲ್ಲೇನ್ ನಡೆದಿರ್ಬೋದು ಅಂದ್ರೆ, ಆ ಕುಡ್ಕುನ್ ಬಾಟ್ಲಿಗೆ ಇವನೇ ರೆಡ್ ಬುಲ್ ತರ ಯಾವ್ದೋ ಎನರ್ಜೆಟಿಕ್ಸ್ ನ ಮಿಕ್ಸ್ ಮಾಡಿದ್ದಾನೆ. ಅದಕ್ಕೆ ಅವನ್ ಬಾಡಿಲ್ ಕೆಫೆನ್ ಕಂಟೆಂಟ್ ಸಿಕ್ಕಿರೋದು. ಅವನ್ ಯಾವಾಗ ರೆಡ್ ಬುಲ್ ಮಿಕ್ಸ್ ಮಾಡಿದಾನೆ ಅಂತ ಗೊತ್ತಿಲ್ಲ. ಕುಡ್ದು ನಿದ್ದೆ ಮಾತ್ರ ನುಂಗಿ ಉಚ್ಚೆ ಮಾಡೋದಕ್ಕೆ ಅಂತ ಅಟ್ಯಾಚ್ ಬಾತ್ರೂಮ್ಗೆ ಹೋಗಿದ್ದಾನೆ. ಸೊ ಅಲ್ಲಿ ಫ್ಲಶ್ ಮಾಡಿದ್ರು ಸಹ ನೀರ್ ಬಂದಿಲ್ಲ. ಸೊ ಬಂದು ಮಲಗಿದಾನೆ. ಅವ್ನ್ ಮಲಗಿದ್ಮೇಲೆ ಅವ್ನ ಮಗ ಎರ್ಥಾನ್ ಪಾಟ್ ಹೀಟರ್ ನ ಅವ್ನ ಮಂಚದ ಕೆಳಗಡೆ ಇಟ್ಟು ರೂಮ್ ಲಾಕ್ ಮಾಡಿದ್ದಾನೆ. ಫ್ಯಾನ್ ಆನ್ ಆಗ್ಬಾರ್ದು ಅಂತ DP ಸ್ವಿಚ್ ನ ಆಫ್ ಮಾಡಿದ್ರೂ ಮಾಡಿರ್ಬೋದು. ಟೆಂಪರೇಚರ್ ಜಾಸ್ತಿಯಾಗಿ ಸ್ವೆಟ್ಟಿಂಗ್ ಆಗಿದೆ, ಡಿಹೈಡ್ರೇಷನ್ ಕೂಡ ಆಗಿದೆ. ಅವನು ಎದ್ದು ನೀರು ಅಂತ ಕಿರ್ಚಾಡಿದ್ರು ಕೂಡ ಯಾರು ಬಾಗ್ಲು ತೆಗ್ದಿಲ್ಲ. ಹೊರಗಡೆ ಜೋರ್ ಮಳೆ ಬರ್ತಾ ಇದ್ದ ಕಾರಣ ವಾಚ್ಮ್ಯಾನ್ಗೆ ಏನು ಕೇಳಿಸಿಲ್ಲ. ಕುಡಿಯಕ್ ನೀರ್ ಸಿಗ್ಬೋದಾ ಅಂತ ಪುನಃ ಬಾತ್ರೂಮ್ ಸಿಂಕ್ತು ಟ್ಯಾಪ್ ಆನ್ ಮಾಡಿದ್ದಾನೆ, ಅದೂ ಸಿಕ್ಕಿಲ್ಲ. ಅದು ಅಲ್ಲದೆ ನಿದ್ದೆ ಮಾತ್ರ ತಗೊಂಡಿರೋದ್ರಿಂದ ಅವನಿಗೆ ನಿದ್ದೆ ಬಂದಿದೆ. ಸೊ ಬಂದು ಬೆಡ್ ಮೇಲೆ ಮಲಗಿದ್ದಾನೆ. ಆಗ ಹಾರ್ಟ್ ಬೀಟ್ ಅಲ್ಲಿ ಏರುಪೇರಾಗಿ ಹಾರ್ಟ್ ಫೇಲ್ಯೂರ್ ಆಗಿದೆ. ನಂತರ ಅವನ ಮಗ ಬಾಗ್ಲು ತೆಗೆದು ಎಲ್ಲ ಎವಿಡೆನ್ಸ್ ಮುಚ್ಚಾಕಿದ್ದಾನೆ. ಮೇಲ್ಗಡೆ ಓವರ್ ಟ್ಯಾಂಕ್ ವಾಲ್ ನ ಆನ್ ಮಾಡಿ ಹೊಡೋಗಿದ್ದಾನೆ. ಆನ್ ಮಾಡಿದ್ಮೇಲೆ ಬಾತ್ರೂಮ್ ಸಿಂಕ್ ಅಲ್ಲಿ ನೀರ್ ಬರೋಕ್ ಸ್ಟಾರ್ಟ್ ಆಗಿರೋದು. ಅದನ್ನ ನೀನ್ ಆಫ್ ಮಾಡಿದ್ಯಾ? ಹಾಗಾದ್ರೆ ಅವಳ ಮುಂಚೆನೆ ಸಾಯಿಸಿದಾನೆ, ಯಾಕಂದ್ರೆ ಗಂಡ ಹೆಂಡತಿ ಇಬ್ರು ಬೇರೆ ಬೇರೆ ರೂಮಲ್ಲಿ ಮಲಗ್ತಿದ್ರು. ಕರೆಕ್ಟ್. ಬಟ್ ಸಾಯಿಸೋದಿಕ್ ಕಾರಣ? ದಟ್ಸ್ ಈಸಿ. ಗೋ ಅಂಡ್ ಚೆಕ್ ವಿತ್ ಇನ್ಶೂರೆನ್ಸ್ ಬೆನಿಫಿಷಿಯರೀಸ್.